ಹಸಿವಾಗ್ತದೆ ಅಮ್ಮ, ನನಗೆ ನೋವಾಗ್ತದೆ ಅಂತ ನಾನು ಹೇಗೆ ಸಹಿಸಬಲ್ಲೆ ಸರ್? ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಯಾವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕಲೇ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಕುಡ್ಲ ರ್ಯಾಂಪೇಜ್ ಪ್ಲಸ್ ಅನ್ನುವಂತ ಚಾನಲ್ ಅನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಇವನ ಹತ್ರ ಬಂದು ಕಾಲಿಗೆ ಬೀಳುವುದಂತೆ. ಅಚ್ಚೂ ನಿನ್ನ ಮುಖಕ್ಕೆ ಧರ್ಮಸ್ಥಳದ ದೇವಮಾನವನೇ, ಡಬ್ಬರ್ ಇದೆ, ನೆನ್ಪಲ್ಲಿಡ್ಕೋ, ಡಬ್ಬರ್ ಇದೆ ನಿನ್ಗೆ. ಹಾಗೆ 35 ಲಕ್ಷ ಕುಡ್ಲ ರ್ಯಾಂಪೇಜ್ಗೆ ಬಾ ಸೆಟಲ್ಮೆಂಟ್ ಆಗುವಂತ ವಿಚಾರದಲ್ಲಿ ಹೇಳಿದಂತ ವ್ಯಕ್ತಿ ಇವನು. ಒಂದಲ್ಲ ಒಂದು ದಿನ ನೀನು ಬೀದಿಯಲ್ಲಿ ಇನ್ನ ಏನಿದೆ ಅದನ್ನೆಲ್ಲ ಎತ್ತಿ ಓಡಿಕೊಂಡು ಹೋಗುವಂತ ಸ್ಥಿತಿ ದೂರ ಇಲ್ಲ. ನೀವು ಕೈಯೆಲ್ಲ ನಡೀತಾ ಇದೆ ಅಲ್ವ ಈಗ? ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇವರ ಕೈವಾಡ ಇದ್ದೇ ಇದೆ ಅನ್ನುವಂತ, ನಮ್ಮ ಮಗು ಅಮೆರಿಕದಲ್ಲಿ ಇದ್ದ ಅನ್ನುವಂತ ವಿಚಾರದಲ್ಲಿ ನಕಲಿ ಪಾಸ್ಪೋರ್ಟ್ ತೋರಿಸಿದಂತ ದೇವಮಾನವ ಇವನು. ಹಸಿವಾಗ್ತದೆ ಅಮ್ಮ, ನನಗೆ ನೋವಾಗ್ತದೆ ಅಂತ ನಾನು ಹೇಗೆ ಸಹಿಸಬಲ್ಲೆ ಸರ್? ನಮಸ್ಕಾರ ವೀಕ್ಷಕರೇ, ಸಮೀರ್ ಎಂ ಡಿ ಅವರು ಮಾಡಿರುವಂತಹ 40 ನಿಮಿಷದ ವಿಡಿಯೋನು ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೂ ಇದಕ್ಕೂ ಮುಂಚೆ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವರು ಹಾಗೂ ಕುಡ್ಲ ರಾಂಪೇಜ್ ಅವರು ಕೂಡ ಸೌಜನ್ಯ ಅವರ ಕೇಸ್ ಬಗ್ಗೆ ತುಂಬಾ ಹೋರಾಟಗಳನ್ನು ನಡೆಸಿದ್ದಾರೆ. ಅಲ್ಲದೆ ಅವರು ಹಾಕಿರುವ ಅನೇಕ ವಿಡಿಯೋಗಳು ಕೂಡ ಡಿಲೀಟ್ ಕೂಡ ಮಾಡಿಸಲಾಗಿತ್ತು. ಅಲ್ಲದೆ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬಂದಿತ್ತು. ಅದಾದ ನಂತರ ಸಮೀರ್ ಎಂ ಡಿ ಅವರು ಕೂಡ ಇತ್ತೀಚೆಗಷ್ಟೇ ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ. ಅದಾದ ಸ್ವಲ್ಪ ಸಮಯದ ನಂತರವೇ ಅವರ ವಿಡಿಯೋ ಪ್ರೈವೇಟ್ಗೆ ಹೋಗುತ್ತೆ. ಅದಾದ ನಂತರ ಮತ್ತೆ ವಿಸಿಬಿಲಿಟಿಗೆ ಬರುತ್ತೆ. ಸ್ವಲ್ಪ ಸಮಯದ ನಂತರ ಅವರು ತನ್ನ ಸ್ಟೋರಿಯಲ್ಲಿ ಮೆನ್ಷನ್ ಮಾಡ್ತಾರೆ, ನನ್ನ ಅಡ್ರೆಸ್ ಕೂಡ ಲೀಕ್ ಆಗಿದೆ, ಫೋನ್ ನಂಬರ್ ಕೂಡ ಲೀಕ್ ಆಗಿದೆ, ನನಗೆ ಯಾವತ್ತು ಏನ್ ಬೇಕಾದ್ರೂ ಆಗಬಹುದು ಎಂಬುದಾಗಿ ಅವರು ತಿಳಿಸ್ತಾರೆ. ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಬೇಸರ ಆಗೇ ಆಗುತ್ತೆ ಸ್ನೇಹಿತರೆ. ಬಡ ಕುಟುಂಬದಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಇನ್ನೊಂದು ನ್ಯಾಯನ ಸ್ನೇಹಿತರೆ. ದಯವಿಟ್ಟು ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಧ್ವನಿ ಎತ್ತಬೇಕು. ನಮ್ಮ ಸೌಜನ್ಯರಿಗೆ ನ್ಯಾಯ ದೊರಕಿಸಬೇಕು. ಆ ತಾಯಿಯ ಆಕ್ರಂದನಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಡಬೇಕು. ಅಲ್ಲದೆ ಇತ್ತೀಚೆಗಷ್ಟೇ ಅವರ ತಂದೆ ಕೂಡ ತೀರಿ ಹೋಗ್ತಾರೆ. ಆ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ದಯವಿಟ್ಟು ಪ್ರತಿಯೊಬ್ಬರಲ್ಲಿಯೂ ಕಳಕಳಿಯ ವಿನಂತಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ಸಮೀರ್ ಎಂ ಡಿ ಅವರ ಚಾನಲನ್ನು ವಿಸಿಟ್ ಮಾಡಿ, ಪ್ರತಿಯೊಬ್ಬರು ಆ ವಿಡಿಯೋನ ನೋಡಿ. ಹಾಗೂ ಸಮೀರ್ ಎಂ ಡಿ ಪರ ಎಲ್ಲರೂ ನಿಲ್ಲೋಣ. ಹಾಗೂ ಸೌಜನ್ಯ ಅವರ ಕೇಸ್ಗೆ ಒಂದು ನ್ಯಾಯ ಸಿಗೋವರೆಗೂ ಹೋರಾಡೋಣ ಅಂತ ಈ ಮೂಲಕ ಕೇಳ್ತೀನಿ. ದಯವಿಟ್ಟು ಈಗಲಾದರೂ ಎಲ್ಲರೂ ಸಪೋರ್ಟ್ ಮಾಡಿ ಅನ್ನುವುದೇ ನಮ್ಮ ಒಂದು ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಸ್ನೇಹಿತರೆ.